ನಮಸ್ಕಾರ, ನಾನು ಮಧು ಅಂತ. ನನ್ನ ಜೊತೆಗೆ ಸಾಮಾಜಿಕ ಚಿಂತಕರು ಒಟಗೆರೆ ನಾಗರಾಜ್ ಸರ್ ಇದ್ದಾರೆ, ನಂಗೆ ಹಳೆ ಆತ್ಮೀಯರು. ಅವ್ರ ಜೊತೆ ಒಂದಷ್ಟು ಮಾತಾಡೋಣ ಅಂತ. ಸರ್, ಒಂದು ವಿಚಾರ ಏನಂದ್ರೆ, ಲಕ್ಷಾಂತರ ಮಕ್ಕಳು ನನ್ನನ್ನು ಸೇರಿಸಿ ಸುಮಾರು 15-20 ವರ್ಷಗಳಿಂದ ಕನ್ನಡ ಮಾಧ್ಯಮ ಮತ್ತೆ ಇಂಗ್ಲಿಷ್ ಮಾಧ್ಯಮ ಏನು ಸರ್ಕಾರಿ ಶಾಲೆನಲ್ಲಿ ಇದೆ ಪಠ್ಯ ಪುಸ್ತಕ, ಅಲ್ಲಿ ಎಲ್ಲರೂ 9 ಮತ್ತೆ 10ನೇ ತರಗತಿಯಲ್ಲಿ ಕಡ್ಡಾಯವಾಗಿ 3 ಭಾಷೆಗಳನ್ನ ಪರೀಕ್ಷೆ ಬರೀಲೇಬೇಕು, ಪಾಸ್ ಆಗ್ಲೇಬೇಕು. ಈ ತರ ಒಂದು ಕಾನೂನು ಇದೆ ಸರ್. ಹೌದು. ಆದ್ರೆ ಸಾವುಕಾರ ಮಕ್ಕಳು ಎಲ್ಲೋಗ್ತಾರೆ, CBSE, ICSE, IGCS ಇಂಥ ಶಾಲೆಗಳಲ್ಲಿ ಅಲ್ಲಿ ಬೇರೆ 9 ಮತ್ತೆ 10ನೇ ತರಗತಿನಲ್ಲಿ ಬೇರೆ 2 ಭಾಷೆ ಮಾತ್ರ ಪರೀಕ್ಷೆ ಇದೆ. ಇದು ನಮ್ಮ ಮಕ್ಕಳಿಗೆ ತಾರತಮ್ಯ ಆಗ್ತಾ ಇದೆ ಸರ್. ಅಥವಾ ಅದ್ರ ಬಗ್ಗೆ ನಿಮ್ಮ ಸಾಮಾಜಿಕವಾಗಿ ಮತ್ತೆ ಆರ್ಥಿಕವಾಗಿ ಹಿಂದುಳಿದಿರುವಂತ ಮಕ್ಕಳಿಗೆ 3 ಕೊಟ್ಟು ಕಾಂಪಿಟೇಷನ್ ಅಲ್ಲಿ ಕಡಿಮೆ ಮಾಡ್ತಿದ್ದಾರೆ. ಏನು ದುಡ್ಡು ಚೆನ್ನಾಗಿರುವಂತವ್ರು ICSE, CBSE ಓದ್ತಾರೆ, ಅವ್ರಿಗೆ 2 ಭಾಷೆ. ಸೊ ನಮ್ಮ ಮಕ್ಕಳಿಗೆ ತುಂಬಾ ಅನ್ಯಾಯ ಆಗ್ತಿದೆ ಸರ್ಕಾರದಿಂದ, ಕರ್ನಾಟಕದ ಸರ್ಕಾರದಿಂದ. ಸಾಮಾಜಿಕವಾಗಿ ಹಿಂದುಳಿದವ್ರಿಗೆ ಕಷ್ಟ ಆಗ್ತಾ ಇದೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಎಲ್ಲರಿಗೂ ನಮಸ್ಕಾರ. ಈಗ ಮಧು ಅವರೇ, ಏನು ಲ್ಯಾಂಗ್ವೇಜ್ ಪಾಲಿಸಿ ಇದೆ ನಮ್ಮಲ್ಲಿ, ಇದು ವೈಜ್ಞಾನಿಕವಾಗಿಲ್ಲ. ಈ ಕನ್ನಡ ಭಾಷೆಯ ಭಾಷಿಕ ನೆಲ ನಮ್ಮ ಕರ್ನಾಟಕದಲ್ಲಿ ನಾವಿದ್ದೀವಿ, ನಾವೇ ಅಲ್ಪಸಂಖ್ಯಾತರ ಆಗುವ ಮಟ್ಟಕ್ಕೆ ಈ ಲ್ಯಾಂಗ್ವೇಜ್ ಪಾಲಿಸಿ ಇದೆ. ಖಂಡಿತ. ಅಂದ್ರೆ ಕರ್ನಾಟಕದ ಜನರೇ ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತರಾಗುವ ಮಟ್ಟಕ್ಕೆ. ಸರ್, ಬಹಳ ಒಂದು ನೋವಿನ ಸಂಗತಿ. ಪ್ರೌಢಶಾಲಾ ಹಂತದಲ್ಲಿ CBSE, ICSE ಈ ತರದವೆಲ್ಲ ಕೇಂದ್ರ ಪಠ್ಯಕ್ರಮದ ಶಾಲೆಗಳಿದಾವೆ. ಆ ಕೇಂದ್ರ ಪಠ್ಯಕ್ರಮದ ಶಾಲೆಗಳಲ್ಲೂ ಕೂಡ 2 ಭಾಷೆಗಳಿದಾವೆ. 5 ವಿಷಯಗಳಿದಾವೆ ಅಧ್ಯಯನ ಮಾಡೋದಕ್ಕೆ, 2 ಭಾಷೆಗಳಿದಾವೆ. 2 ಕಾರಿಕವಿ ನಮ್ಮ ಕನ್ನಡಕ್ಕೆ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನ ತಂದುಕೊಟ್ಟಂತ ವಿಶ್ವದ ಅಗ್ರಮಾನ್ಯ ಕುವೆಂಪು ಅವರು ಪ್ರತಿಪಾದಿಸಿದ್ದಾರೆ ಈಗಾಗಲೇ ಹಿಂದೆ. ನಮಗೆ ಬಹುಭಾಷೆಗಳಲ್ಲಿ ದ್ವಿಭಾಷೆ ನಮ್ಗೆ ಆಯ್ಕೆ ಆಗ್ಬೇಕು. ದ್ವಿಭಾಷೆಗಳಲ್ಲಿ ಕನ್ನಡ ಒಂದು ನಮ್ಮ ಆದ್ಯತೆಯ ಆಯ್ಕೆ ಆಗ್ಬೇಕು. ನಮ್ಗೆ ಕುವೆಂಪು ಅವರು ಯಾಕೆ ಮುಖ್ಯ ಆಗ್ತಾರೆ ಅನ್ನೋದು ಈ ಕಾರಣಕ್ಕೆ. ಅವರು ಇಂಗ್ಲಿಷು ಬೇಕು ಅಂತ ಹೇಳ್ತಾರೆ. ನಮಗೆ ಬೇಕಿರುವ ಇಂಗ್ಲಿಷ್ ಎಷ್ಟು ಬೇಕು, ಯಾವ ಥರದ್ದು ಇಂಗ್ಲಿಷ್ ಬೇಕು ಅನ್ನೋದಕ್ಕೂ ಅವರು ನಮಗೆ ಹೇಳಿಕೊಡ್ತಾರೆ. ಹೇಗಂದ್ರೆ ನೋಡಿ, ಇಂಗ್ಲಿಷ್ನ ಕಲಿತು ಇಂಗ್ಲಿಷ್ನರ ವಿರುದ್ಧವೇ ಅಂಬೇಡ್ಕರ್ ಹೋರಾಟ ಮಾಡಿದ್ರು, ನೆಹರು ಹೋರಾಟ ಮಾಡಿದ್ರು, ಗಾಂಧಿ ಹೋರಾಟ. ಹಾಗೆ ನಮ್ಮ ಮೇಲೆ ಸವಾರಿ ಮಾಡುವ ಬೇರೆಯ ಭಾಷೆಗಳ ಆಕ್ರಮಣವೂ ನಮಗೆ ಬೇಕಾಗಿಲ್ಲ. ಕನ್ನಡ ನೆಲದಲ್ಲಿ ಕನ್ನಡಿಗರು ಸ್ವಾಭಿಮಾನ ಕಳ್ಕೊಂಡು ಬದುಕುವಂತ ಯಾವುದೇ ವಾತಾವರಣ ಬರಬಾರ್ದು. ಅಂತ ವಾತಾವರಣ ಬಂದ್ರೆ ನಾವು ಪ್ರತಿರೋಧ ವ್ಯಕ್ತಪಡಿಸ್ತೀವಿ. ಅದನ್ನ ನಮ್ಮ ಮೇಲೆ ಸವಾರಿ ಮಾಡೋಕ್ ಬರೋರಿಗೆ ನಾವು ಧಿಕ್ಕಾರ ಹೇಳ್ತೀವಿ. ಸರ್ ಏನ್ ಹೇಳ್ತಾರೆ ಅಂದ್ರೆ, ಡಾಕ್ಟರ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಕನ್ನಡ ಮತ್ತೆ ಇಂಗ್ಲಿಷ್ ನಮ್ಗೆ ಆಗ ನಮ್ಮ ಕುವೆಂಪು ಅವರು ಆಗ್ಲಿ ಅಥವಾ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗ್ಲಿ, ಅವರು ಪ್ರತಿಪಾದನೆ ಇಂಗ್ಲಿಷ್ ಬೇಕು ಅಂತ ಹೇಳಿದ್ದಾರೆ. ಹಾಗೆ ಕರ್ನಾಟಕದವರು ನಾವು ಕನ್ನಡ ಕಲೀಲೇಬೇಕು, ಅಗ್ರಮಾನ್ಯವಾಗಿರ್ಬೇಕು. ಈ ಭಾಷಾ ನೀತಿಯಿಂದ ಏನು 3ನೇ ಭಾಷೆ ತೂರ್ಸೋದು ಅಂತ ಹೇಳ್ತೀವಿ, ಹೇರಿಕೆ ಮಾಡೋದು ಅಂತ ಹೇಳ್ತೀವಿ, ಕಡ್ಡಾಯ ಏನ್ ಮಾಡ್ತಾ ಇದ್ದಾರೆ, ಇದನ್ನ ತೆಗೆದ್ಬಿಟ್ಟು, ಈ ತಾರತಮ್ಯ ತೆಗೆದ್ಬಿಟ್ಟು, ಈ ಬರ್ಡನ್ನ ತೆಗೆದ್ಬಿಟ್ಟು ಮಕ್ಕಳಿಗೆ ದ್ವಿಭಾಷೆ ಅಂದ್ರೆ ನಮ್ಮ ಕುವೆಂಪು ಅವರೇ ಮುಂಚೆನೆ 16 ವರ್ಷಗಳ ಆಮೇಲೆ ಹಿಂದಿ ರಾಷ್ಟ್ರೀಯ ಭಾಷೆ ಅಲ್ಲ. ಹೌದು, ರಾಷ್ಟ್ರ ಭಾಷೆ ಅಲ್ಲ ಅದು. ಸಂವಿಧಾನ ಅಂಗೀಕರಿಸಿರುವ 22 ಭಾಷೆಗಳಲ್ಲ ಅದೊಂದು. ಸಂವಿಧಾನದ 8ನೇ ಪರಿಚ್ಛೇದದಲ್ಲಿ ಅಂಗೀಕರಿಸಿರುವ ಭಾಷೆಗಳಲ್ಲ ಅದೊಂದು ಅಷ್ಟೇ ಬಿಟ್ರೆ, ಹಿಂದಿ ರಾಷ್ಟ್ರ ಭಾಷೆ ಅನ್ನುವಂತ ಅಪಕಲ್ಪನೆ ಉಂಟಾಗಿದೆ. ಅದು ಹೋಗ್ಬೇಕು. ಖಂಡಿತ. ನಾವು ನೆತ್ತಿ ಮೇಲೆ ಯಾವ ಭಾಷೆನೂ ಒತ್ಕೋಬೇಕಾಗಿಲ್ಲ. ನಮ್ಮ ಅಮ್ಮ ಸಾಕು, ನಮ್ಮ ಕನ್ನಡಮ್ಮ. ಖಂಡಿತ ಸರ್. ಸೊ ಅದಕ್ಕೆ ನೀವು ಈ 9 ಮತ್ತು 10ನೇ ತರಗತಿನಲ್ಲಿ ಏನು ರಾಜ್ಯ ಶಿಕ್ಷಣ ಪಟ್ಟಿ ಕ್ರಮದಲ್ಲಿ 3 ಭಾಷೆ ಕಡ್ಡಾಯವಾಗಿ ಪರೀಕ್ಷೆ ಇದೆ, ಅದನ್ನ ವಿರೋಧ ಮಾಡ್ತೀರಾ ಸರ್? ನಾನು ವಿರೋಧ ಮಾಡ್ತೀನಿ. ಅದು 2 ಬೇಕು ಅಂತ ಅನ್ಸುತ್ತೆ. ಕುವೆಂಪು ಹೇಳೋರಲ್ಲ ಬಹುಭಾಷೆಗಳಲ್ಲಿ ದ್ವಿಭಾಷೆ ನಮ್ಮ ಆಯ್ಕೆ ಆಗ್ಬೇಕು ಅಂತ. 2 ನಮಗೆ ಬೇಕಾಗಿರೋದು ಸರ್. ತುಂಬಾ ಧನ್ಯವಾದ.